ನೀವು ಸುಮಾರು ಜನ ಕ್ರಿಮಿನಲ್ಗಳನ್ನ ನೋಡಿರ್ತೀರಾ, ಹಾಗೆ ಗ್ಯಾಂಗ್ಸ್ಟರ್ಸ್ಗಳನ್ನ ನೋಡಿರ್ತೀರಾ, ಕೊಲೆಗಾರರನ್ನು ನೋಡಿರ್ತೀರಾ. ಆದ್ರೆ ಕೊಲಂಬಿಯಾದ ಒಬ್ಬ ಸಾಧಾರಣ ಬಡ ಹುಡುಗ ಕೆಲವು ದೇಶಗಳಕ್ಕಿಂತನೂ ಶ್ರೀಮಂತ ಆಗ್ತಾನೆ. ಅವನು ಎಷ್ಟು ಶಕ್ತಿಶಾಲಿಯಾಗಿದ್ದ ಅಂದ್ರೆ ಆ ಜಾಗದಲ್ಲಿ ಇದ್ದಿದ್ದ ಮಿನಿಸ್ಟರ್ಗಳು, ಜಡ್ಜ್ಗಳು ಹಾಗೆ ಪೊಲೀಸರು ಸಹ ಇವನನ್ನ ನೋಡಿ ಭಯ ಪಡ್ತಾ ಇದ್ರು. ಕೊಕೇನ್ಗಳ ರಾಜ, ಇತಿಹಾಸದಲ್ಲಿ ಅತ್ಯಂತ ಭಯಾನಕ ಡ್ರಗ್ ಲಾರ್ಡ್ ಪಾಬ್ಲೋ ಎಸ್ಕೋಬಾರ್. 1980ನೇ ಕೊನೆಯಲ್ಲಿ ಅವನ ಸಂಪತ್ತು ಸುಮಾರು $25 ಬಿಲಿಯನ್ ತನಕ ತಲುಪಿತ್ತು. ಬರೀ ಅಷ್ಟೇ ಅಲ್ಲ, ಅವನು ಜಗತ್ತಿನ 7ನೇ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ದ. ಅವನ ಸಂಪತ್ತು ಎಷ್ಟಿತ್ತು ಅಂದ್ರೆ ಅದನ್ನ ಎಣ್ಸಕ್ಕೂ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅಂದ್ರೆ ಸುಮಾರು ದುಡ್ಡಿನ ಕಟ್ಗಳನ್ನ ಎಣ್ಸಕ್ಕಾಗ್ದಿರ ಅದನ್ನ ತೂಕ ಮಾಡ್ತಾ ಇದ್ರು. ಅವನ್ ವೇರ್ ಹೌಸ್ ಪೂರ್ತಿ ಬರೀ ದುಡ್ಡಿಂದನೇ ತುಂಬಿತ್ತು. ಎಲ್ಲಿ ನೋಡಿದ್ರು ಬರೀ ದುಡ್ಡು. ಪ್ರತಿ ವರ್ಷ ಲಕ್ಷಾಂತರ ಡಾಲರ್ ಬರೀ ಇಲಿಗಳ ಕಚ್ಚೆ ಹಾಳು ಮಾಡಿದೆ. ಬಟ್ ಸ್ಟಿಲ್ ಅವನ್ ಸಂಪತ್ತು ಖಾಲಿನೇ ಆಗ್ಲಿಲ್ಲ. ಅವನ ಹತ್ರ ಪ್ರೈವೇಟ್ ಏರ್ ಕ್ರಾಫ್ಟ್ ಗಳಿತ್ತು, ಲಕ್ಸುರಿ ಕಾರ್ಗಳಿತ್ತು, ಹೆಲಿಕಾಪ್ಟರ್ಗಳಿತ್ತು, ಪ್ರೈವೇಟ್ ಐಲ್ಯಾಂಡ್ ಗಳಿತ್ತು, ಹಂಗೆ ವಿಚಿತ್ರವಾಗಿರೋ ಪ್ರಾಣಿಗಳು ಸಹ ಇತ್ತು. ಬಟ್ ಜನರು ಅವನ್ ಶ್ರೀಮಂತಿಕೆನ ನೋಡಿ ಭಯ ಪಡ್ತಾ ಇರ್ಲಿಲ್ಲ. ಅವನ್ ಫಾಲೋ ಮಾಡ್ತಾ ಇದ್ದಿದ್ ಒಂದು ರೂಲ್ ನ ನೋಡಿ ಭಯ ಪಡ್ತಾ ಇದ್ರು. ಪ್ಲಾಟಾ ಓ ಪೋಮೋ ಅಂದ್ರೆ ಹಣನ ಇಲ್ಲ ಸಾವ ಅಂತ. ಒಂದು ಹಣನ ತಗೊಂಡು ಅವನ ಜೊತೆ ಕೆಲಸ ಮಾಡ್ಬೇಕಾಗಿತ್ತು, ಇಲ್ಲಾಂದ್ರೆ ಅವ್ನ್ ಕೊಡೋ ಶಿಕ್ಷೆನ ಅನುಭವಿಸ್ಬೇಕಾಗಿತ್ತು. ಅವ್ನ್ ಕೊಡ್ತಾ ಇದ್ದಿದ್ದು ಶಿಕ್ಷೆನೇ ಸಾವು. ಪೊಲೀಸ್ ಆಫೀಸರ್ಸ್, ಜರ್ನಲಿಸ್ಟ್, ಜಡ್ಜಸ್, ಪಾಲಿಟಿಷಿಯನ್ಸ್ ಎಲ್ರಿಗೂ ಒಂದೇ ಚಾಯ್ಸ್. ಒಂದು ಅವ್ನ್ ಕೊಡೋ ಲಂಚನ ತಗೊಂಡು ಅವನ ಜೊತೆ ಕೆಲಸ ಮಾಡ್ಬೇಕಾಗಿತ್ತು, ಇಲ್ಲ ಅಂದಿದ್ರೆ ಅವ್ನ್ ಕೊಡೋ ಸಾವನ್ನ ಸ್ವೀಕರಿಸಬೇಕಾಗಿತ್ತು. ಈ ಪಾಬ್ಲೋ ಎಸ್ಕೋಬಾರ್ಗೆ ಸಂಬಂಧ ಇರೋ ತರ ಸುಮಾರು 4,000 ಜನಕ್ಕಿಂತ ಜಾಸ್ತಿ ಜನನ ಸಾಯಿಸಿದಾನೆ ಅಂತ ಹೇಳ್ತಾರೆ. ಅದ್ರಲ್ಲಿ 100 ಜನ ಪೊಲೀಸ್ ಆಫೀಸರ್ಸ್ ಕೂಡ ಇರ್ತಾರೆ. ಸ್ವಲ್ಪ ಜನಕ್ಕೆ ಅವನು ಹೀರೋ ಆಗಿದ್ದ, ಅದೇ ಸ್ವಲ್ಪ ಜನಕ್ಕೆ ಅವನು ರಾಕ್ಷಸ ಆಗಿದ್ದ. ಬಟ್ ಹೇಗೆ ಒಬ್ಬ ಕೊಲಂಬಿಯಾದ ಸಾಧಾರಣ ಬಡ ಹುಡುಗ ಇಷ್ಟು ಅತ್ಯಂತ ಭಯಾನಕ ಹಾಗೆ ಶ್ರೀಮಂತ ಡ್ರಗ್ ಲಾರ್ಡ್ ಆಗ್ತಾನೆ? ಇವನು ಕೊಕೇನ್ಗಳ ರಾಜ ಆಗೋದಕ್ಕಿಂತ ಮುಂಚೆ ಒಬ್ಬ ಬಡ ಹುಡುಗ. ಡಿಸೆಂಬರ್ 1, 1949ರಲ್ಲಿ ಕೊಲಂಬಿಯಾದಲ್ಲಿ ಹುಟ್ಟುತ್ತಾನೆ. ಅವನ ತಂದೆ ಬಡ ರೈತ, ಹಾಗೆ ಅವನ ತಾಯಿ ಒಬ್ರು ಸ್ಕೂಲ್ ಟೀಚರ್. ಲೈಫ್ ಲಕ್ಸುರಿ ಆಗಿರ್ಲಿಲ್ಲ, ಹಣ ಕೂಡ ಕಡಿಮೆ ಇತ್ತು. ಹೀಗೆ ಚಿಕ್ಕ ವಯಸ್ಸಲ್ಲಿ ಒಂದು ಕನ್ಸ್ ಕಾಣ್ತಾನೆ, ನಾನು ದೊಡ್ಡವನಾದ್ಮೇಲೆ ಲಾಯರ್ ಆಗ್ಬೇಕು ಅಂತ. ಲಾಯರ್ ಆಗಿಲ್ಲ ಅಂದ್ರೆ ಒಬ್ಬ ಪಾಲಿಟಿಷಿಯನ್ ಆದ್ರೂ ಆಗ್ಬೇಕಂತ ಕನ್ಸ್ ಕಾಣ್ತಾನೆ. ಬಟ್ ದೊಡ್ಡವನಾಗ್ತಾ ಆಗ್ತಾ ಅವನ ಆಲೋಚನೆ ಬೇರೆ ಕಡೆನೆ ಹೋಗ್ತಾ ಇರುತ್ತೆ. ಅಂದ್ರೆ ಅವ್ನು ನಂಬ್ತಾ ಇದ್ದಿದ್ ಒಂದೇ ವಿಷಯ, ಜಗತ್ತಲ್ಲೇ ಅತಿ ಶಕ್ತಿಶಾಲಿ ವ್ಯಕ್ತಿಗಳು ಯಾರಂದ್ರೆ ದುಡ್ಡು ಮಾಡಿರೋರು, ಶ್ರೀಮಂತರು ಅಂತ. ಬಟ್ ಹೀಗೆ ದಿನಗಳು ಕಳೀತಾ ಇದ್ದಂಗೆ ಅವ್ರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಹದಗೆಡ್ತಾ ಇರುತ್ತೆ, ವರ್ಸ್ಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಇದರಿಂದ ಆಪ್ಷನ್ ಇಲ್ದಿರ ಅವನ ವಿದ್ಯಾಭ್ಯಾಸನ ಬಂದ್ ಮಾಡಿಸ್ಬಿಡ್ತಾರೆ. ಅದಾದ್ಮೇಲೆ ಅವನೊಂದು ನಿರ್ಧಾರನ ತಗೊಂತಾನೆ, ಅಂದ್ರೆ ಅವನು ದುಡ್ಡು ಮಾಡ್ಬೇಕು, ಎಲ್ರಿಗಿನ್ನ ಶ್ರೀಮಂತ ಆಗ್ಬೇಕು ಅಂತ. ಮೊದ್ಲಿಗೆ ಅವನು ಚಿಕ್ಕ ಚಿಕ್ಕ ಅಪರಾಧಗಳನ್ನ ಶುರು ಮಾಡ್ತಾನೆ. ಅಂದ್ರೆ ಫೇಕ್ ಸರ್ಟಿಫಿಕೇಟ್ ನ ಸೇಲ್ ಮಾಡೋದು, ಐಟಮ್ಗಳನ್ನ ಕದಿಯೋದು, ಹಾಗೆ ಸಮಾಧಿ ಕಲ್ಗಳನ್ನ ಕೂಡ ಕದಿತಾ ಇರ್ತಾನೆ. ಬಟ್ ಇದರಿಂದ ಅವನಿಗೆ ಬರ್ತಾ ಇದ್ದಿದ್ದ ಹಣ ತುಂಬಾ ಕಡಿಮೆ, ಸಾಕಾಗ್ತಾ ಇರ್ಲಿಲ್ಲ. ಸೊ ಅವನಿಗೆ ಇನ್ನೂ ಜಾಸ್ತಿ ದುಡ್ಡು ಬೇಕಾಗಿರುತ್ತೆ. ಸೊ ಈಗ ಅವನಿಗೆ 20 ವರ್ಷನೂ ಆಗಿರಲ್ಲ, ಆಗ್ಲೇ ಅವನು ಕತ್ತಲಿನ ಜಗತ್ಗೆ ಕಾಲಿಡ್ತಾನೆ. ಅಂದ್ರೆ ಕಾರ್ ಕಳ್ತನ ಮಾಡೋದು, ಕಿಡ್ನಾಪ್ ಮಾಡೋದು, ಹಾಗೆ ಬೆದರ್ಸಿ ಹಣ ವಸೂಲಿ ಮಾಡೋದು. ಶ್ರೀಮಂತವಾಗಿರೋರ್ನ ಕಿಡ್ನಾಪ್ ಮಾಡ್ತಾನೆ, ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ತಾನೆ. ಇನ್ ಕೇಸ್ ಅವರು ದುಡ್ಡು ಕೊಡೋದಕ್ಕೆ ನಿರಾಕರಿಸ್ತಾರೆ ಅಂದ್ರೆ ಆ ವ್ಯಕ್ತಿ ಪರ್ಮನೆಂಟ್ ಆಗಿ ಕಾಣೆ, ಯಾರ ಕೈಗೂ ಸಿಗಲ್ಲ. ಸೊ ಆದಷ್ಟು ಜಲ್ದಿ ಅವನ ಹೆಸರು ಕ್ರಿಮಿನಲ್ ವರ್ಲ್ಡ್ ಗೆ ಸೇರ್ಕೊಳ್ತಾ ಬರ್ತಾ ಇರುತ್ತೆ. ಬಟ್ ಇವಾಗ್ಲೇ ಶಾಕಿಂಗ್ ಪಾರ್ಟ್ ಬರೋದು, ಅವನಿಗಿನ್ನೂ 22 ವರ್ಷನೂ ಆಗಿರಲ್ಲ, ಆಗ್ಲೇ ಅವನು ಮಿಲಿಯನೇರ್ ಆಗ್ತಾನೆ. ಅವನ ಅವತ್ತು ಮಾಡಿ ಡಿಸಿಷನ್ ನಿಜ ಆಗ್ತಾ ಬಂತು. ಬಟ್ ಅವನಿಗೆ ಇಷ್ಟೇ ಸಾಕಾಗಲ್ಲ, ಇನ್ನೂ ಜಾಸ್ತಿ ಬೇಕು, ತುಂಬಾ ಜಾಸ್ತಿ ಬೇಕು. ಅದಕ್ಕೋಸ್ಕರ ಅವನೊಂದು ಬಿಸ್ನೆಸ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅದು ಯಾವ ತರ ಬಿಸ್ನೆಸ್ ಅಂದ್ರೆ ದುಡ್ಡು ಬರೋದು ನಿಲ್ಲೇಬಾರ್ದು ಅನ್ನೋ ತರ ಬಿಸ್ನೆಸ್. ಕೊಕೇನ್ ಬಿಸ್ನೆಸ್ ನ ಶುರು ಮಾಡ್ತಾನೆ. ಇವನ್ಗೆ ಎಲ್ಲಾ ಕಡೆಯಿಂದನೂ ದುಡ್ಡು ಬರ್ತಾ ಇತ್ತು, ಕಿಡ್ನಾಪ್ ಮಾಡೋದ್ರಿಂದ, ಕಳ್ತನ ಮಾಡೋದ್ರಿಂದ. ಬಟ್ ಅಷ್ಟು ದುಡ್ಡು ಅವನ್ಗೆ ಸಾಕಾಗ್ತಾ ಇರಲ್ಲ. ಅದಕ್ಕೆ ಅವನು ಒಂದು ಬಿಸ್ನೆಸ್ ಪ್ಲಾನ್ ಮಾಡ್ತಾನೆ, ಕೊಕೇನ್. ಆ ಟೈಮಲ್ಲಿ US ಅಲ್ಲಿ ಡ್ರಗ್ ಬೇಡಿಕೆ ತುಂಬಾನೇ ಜಾಸ್ತಿ ಇತ್ತು. ಹಂಗೆ ಯಾರು ಈ ದಂಧೆನ ನೋಡ್ಕೊಂತಾರೋ ಅವ್ರಿಗೆ ಬೆಟ್ಟದಷ್ಟು ದುಡ್ಡು. ಇದೇ ಆಪರ್ಚುನಿಟಿ ನೋಡ್ಕೊಂಡು ಪಾಬ್ಲೋ ಈ ಬಿಸ್ನೆಸ್ ಗೆ ಎಂಟರ್ ಆಗ್ತಾನೆ. ಮೊದ್ಲು ಅವ್ನು ಯಾವ್ದೋ ಬೇರೆ ಡ್ರಗ್ ಮಾಫಿಯಾಗೆ ಸೇರ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಅಂದ್ರೆ ಇದೆಲ್ಲ ಹೇಗೆ ನಡೆಯುತ್ತೆ ಅಂತ ಎಲ್ಲಾ ಕೆಲ್ಸಾನು ಕಲ್ತ್ಕೊಂತಾನೆ, ಕಾಂಟ್ಯಾಕ್ಟ್ಸ್ ಗಳನ್ನ ಬೆಳೆಸ್ಕೊಂತಾನೆ, ಹಾಗೆ ಕಳ್ಳು ಸಾಗಣೆ ಮಾಡೋದು ಹೇಗೆ ಅಂತಾನು ಕಲ್ತ್ಕೊಂತಾನೆ. ಬಟ್ ಪಾಬ್ಲೋಗೆ ಕೆಲ್ಸಗಾರನ್ ತರ ಕೆಲಸ ಮಾಡಕ್ಕೆ ಇಷ್ಟ ಇರಲ್ಲ, ಅವನಿಗೆ ಬಾಸ್ ಆಗಿ ಮೆರಿಬೇಕಾಗಿರುತ್ತೆ. ಅವನು ಬಾಸ್ ಆಗಕ್ಕೆ ಒಬ್ಬ ವ್ಯಕ್ತಿ ಅಡ್ಡ ಇರ್ತಾನೆ, ಅವನನ್ನ ಕಾಣೆ ಮಾಡ್ಬೇಕಾಗಿರುತ್ತೆ. 1975 ಒನ್ ಆಫ್ ಮೆಡ್ಲಿನ್ಸ್ ಬಿಗ್ಗೆಸ್ಟ್ ಡ್ರಗ್ ಟ್ರಾಫಿಕರ್ ಫೇಬಿಯೋ ರೆಸ್ಟ್ರಿಪೋನ ಕೊಲೆ ಆಗುತ್ತೆ. ಅವನ್ ಕೊಲೆ ಆಗಿದ ತಕ್ಷಣ ಪಾಬ್ಲೋ ಈ ಆಪರೇಷನ್ ನ ತನ್ನ ಕಂಟ್ರೋಲ್ ಆಗಿ ತಗೊಂತಾನೆ. ತನ್ನ ಕಂಟ್ರೋಲ್ ತಗೊಂಡ್ಮೇಲೆ ಅವನು ಎಲ್ಲಾ ಕಡೆನೂ ಭಯ ಆಡಿಸ್ತಾನೆ. ಬೇರೆ ಬೇರೆ ದಂಧೆಲಿದ್ದ ಜನರಿಗೂ ಅರ್ಥ ಆಯ್ತು, ಬೇರೆ ಯಾರೋ ಒಬ್ಬ ರಾಜ ಬೆಳೀತಾ ಇದ್ದಾನೆ ಅಂತ. ಹೀಗೆ ಸ್ವಲ್ಪ ದಿನ ಆದ್ಮೇಲೆ ಪಾಬ್ಲೋ ಬೇರೆ ಬೇರೆ ದೊಡ್ಡ ದೊಡ್ಡ ಡೀಲರ್ಸ್ ಗಳ ಜೊತೆ ಕೈ ಜೋಡಿಸ್ತಾನೆ. ಎಲ್ಲರೂ ಸೇರ್ಕೊಂಡು ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ
ಒಂದು ಕ್ರಿಮಿನಲ್ ಆರ್ಗನೈಸೇಷನ್ ನ ಶುರು ಮಾಡ್ತಾರೆ, ದ ಮೆಡ್ಲಿನ್ ಕಾರ್ಟಲ್ ಅಂತ. ಪಾಬ್ಲೋ ಈ ಆರ್ಗನೈಸೇಷನ್ ನ ಲೀಡರ್ ಆಗ್ತಾನೆ. ಅವನ ನಾಯಕತ್ವದಲ್ಲಿ ಈ ಆರ್ಗನೈಸೇಷನ್ ಯಾರು ಅನ್ಕೊಂಡೇ ಇರೋ ಲೆವೆಲ್ ಬೆಳೆದ್ ಬಿಡುತ್ತೆ. ಕೊಕೇನ್ ಅನ್ನ ಎಲ್ಲಾ ಕಡೆ ಬಚ್ಚಿಟ್ಟಿರ್ತಾರೆ, ಗಾಡಿ ಒಳಗಡೆ, ಮಷೀನ್ಸ್ ಒಳಗಡೆ, ಹಾಗೆ ಫುಡ್ ಶಿಪ್ಮೆಂಟ್ಸ್ ಅಲ್ಲೂ ಬಚ್ಚಿಟ್ಟಿರ್ತಾರೆ. ಒಂದೊಂದು ಸಕ್ಸಸ್ಫುಲ್ ಶಿಪ್ಮೆಂಟ್ಸ್ಗೂ ಅವನಿಗೆ ಲಕ್ಷಾಂತರ ಡಾಲರ್ ಸಿಗ್ತಾ ಇತ್ತು. ಆ ಒಂದೊಂದು ಡಾಲರ್ ಅವನ್ನ ಅತ್ಯಂತ ಶಕ್ತಿಶಾಲಿಯಾಗಿ ಮಾಡಿಬಿಡ್ತು. ಕೆಲವೇ ವರ್ಷದಲ್ಲಿ ಅವನು ಅಪರಾಧಿ ಅಲ್ಲ, ಒಂದು ಸಾಮ್ರಾಜ್ಯದ ಅಧಿಪತಿ ಆಗ್ತಾನೆ. ಸೊ ಈಗ ಈ ಮೆಡ್ಲಿನ್ ಕಾರ್ಟಲ್ ಬೆಳಿತಾನೆ ಹೋಗ್ತಾ ಇದೆ. ಅದ್ರ ಜೊತೆ ಪಾಬ್ಲೋ ಎಸ್ಕೋಬಾರ್ ಪವರ್ ಕೂಡ ಬೆಳಿತಾನೆ ಹೋಗ್ತಾ ಇದೆ. ಪ್ರತಿದಿನ ಬಹಳಷ್ಟು ಕೊಕೇನ್ ಅಮೆರಿಕಾಗೆ ಕಳ್ಸಾಗಣೆ ಆಗ್ತಾ ಇತ್ತು. ಅವನು ಕೊಕೇನ್ ಸ್ಮಗಲ್ ಮಾಡಕ್ಕೆ ಯಾವ ಟೆಕ್ನಿಕ್ ಯೂಸ್ ಮಾಡ್ತಿದ್ದ ಅಂತ ತಿಳ್ಕೊಂಡ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಕಾರ್ ಟೈರ್ ಒಳಗಡೆ ಬಚ್ಚಿಡ್ತಾ ಇದ್ದ, ಟಿವಿ ಸೆಟ್ಸ್ ಒಳಗಡೆ ಬಚ್ಚಿಡ್ತಾ ಇದ್ದ, ಫುಡ್ ಶಿಪ್ಮೆಂಟ್ಸ್ ಅಲ್ಲೂ ಬಚ್ಚಿಡ್ತಾ ಇದ್ದ, ಹಾಗೆ ಪ್ರತಿಯೊಂದು ಏರ್ ಕ್ರಾಫ್ಟ್ ಪಾರ್ಟ್ಸ್ ಅಲ್ಲೂ ಬಚ್ಚಿಡ್ತಾ ಇದ್ದ. ಯಾವ ವಸ್ತು ಬಾರ್ಡರ್ ನ ಕ್ರಾಸ್ ಮಾಡ್ತಾ ಇದೆಯೋ ಇವನ್ಗೆ ಕಳ್ಸಾಗಣೆ ಮಾಡೋದಕ್ಕೆ ಒಂದೊಂದು ಟೆಕ್ನಿಕ್, ಒಂದೊಂದು ಮೆಥಡ್. ಬಟ್ ಇವಾಗ್ಲೇ ಶಾಕಿಂಗ್ ಪಾರ್ಟ್ ಬರೋದು, ಚಿಕ್ಕ ಚಿಕ್ಕ ಶಿಪ್ಮೆಂಟ್ಸ್ ಗಳು ಸಾಕಾಗ್ತಾರಲ್ಲ, ಅವನಿಗೆ ದೊಡ್ಡ ಮಟ್ಟದ ಪ್ರಾಫಿಟ್ ಬೇಕಾಗಿರುತ್ತೆ. ಅದಕ್ಕೆ ಅವನು ಅವನದೇ ಆಗಿರೋ ಏರ್ ಕ್ರಾಫ್ಟ್ ನ ಪರ್ಚೇಸ್ ಮಾಡ್ತಾನೆ, ಹೆಲಿಕಾಪ್ಟರ್ಸ್, ಬೋಟ್ಸ್, ಹಾಗೆ ಸಬ್ಮರೀನ್ಸ್ ನ ಕೂಡ ಪರ್ಚೇಸ್ ಮಾಡ್ತಾನೆ. ಸೊ ಈಗ ಈ ಆರ್ಗನೈಸೇಷನ್ ನ ಯಾವುದೋ ಒಂದು ಮಲ್ಟಿ ನ್ಯಾಷನಲ್ ಕಂಪನಿ ತರ ಆಪರೇಟ್ ಮಾಡ್ತಾ ಇದ್ರು. ಬಟ್ ಡಿಫರೆನ್ಸ್ ಏನಂದ್ರೆ ಇಲ್ಲಿ ಕೊಕೇನ್ ನ ಆಪರೇಟ್ ಮಾಡ್ತಾ ಇದ್ರು. ಸೊ ಈ ಸಾಮ್ರಾಜ್ಯನ ಎಕ್ಸ್ಟೆಂಡ್ ಮಾಡಕ್ಕೆ ಅವನು ಬಹಾಮಾಸ್ ಅಲ್ಲಿ ಒಂದು ಲ್ಯಾಂಡ್ ನ ಪರ್ಚೇಸ್ ಮಾಡ್ತಾನೆ. ಅಲ್ಲಿ ಅವನು ವೇರ್ ಹೌಸ್ ಗಳನ್ನ ಕಟ್ತಾನೆ, ಏರ್ ಸ್ಟ್ರಿಪ್ಸ್, ಡಾಕ್ಸ್, ಹಾಗೆ ಸ್ಟೋರೇಜ್ ಫೆಸಿಲಿಟೀಸ್ ನ ಕಟ್ತಾನೆ. ಇದು ಅಮೆರಿಕಾಗೆ ಕೊಕೇನ್ ತಲುಪೋ ಒನ್ ಆಫ್ ದಿ ಇಂಪಾರ್ಟೆಂಟ್ ರೂಟ್ ಆಗೋಯ್ತು. ಸೊ ಈ ಸಾಮ್ರಾಜ್ಯನ ಇನ್ನೂ ಎಕ್ಸ್ಪೆಂಡ್ ಮಾಡಕ್ಕೆ ಬೇರೆ ಬೇರೆ ಡ್ರಗ್ ಡೀಲರ್ಸ್ ಗೆ ಆಫರ್ ಮಾಡ್ತಾನೆ. ಅಂದ್ರೆ ಅವ್ರ ಶಿಪ್ಮೆಂಟ್ ಏನಾದ್ರೂ ಮಧ್ಯದಲ್ಲೇ ಸೀಸ್ ಆದ್ರೆ ಅದ್ರ ಕಂಪ್ಲೀಟ್ ನಷ್ಟನ ಇವನೇ ಕಟ್ತಾನೆ ಅಂತ. ಸೊ ಆದಷ್ಟು ಜಲ್ದಿ ಎಲ್ಲಾ ಡ್ರಗ್ ಡೀಲರ್ಸ್ ಗಳು ಇವನ್ ಜೊತೆನೆ ಸೇರ್ಕೊಂತಾರೆ. ಮೆಡ್ಲಿನ್ ಕಾರ್ಟಲ್ ನ ಯಾರು ನಿಲ್ಸಕ್ಕೆ ಆಗದೆ ಇರೋ ಅಷ್ಟು ರೇಂಜ್ ಬೆಳೆಸಿರ್ತಾನೆ. ಹಂಗೆ ಇವನ್ಗೆ ದುಡ್ಡು ಪ್ರತಿದಿನ ಬರ್ತಾ ಇರುತ್ತೆ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ಬರ್ತಾ ಇರುತ್ತೆ. ಈಗ ಪಾಬ್ಲೋಗೆ ಪ್ರಾಫಿಟ್ ಜಾಸ್ತಿ ಆಯ್ತು. ವಾರದಲ್ಲೇ ಸುಮಾರು 106 ಮಿಲಿಯನ್ ಡಾಲರ್ಸ್ಗಳನ್ನ ಸಂಪಾದನೆ ಮಾಡ್ತಾ ಇದ್ದ. ಈಗ ಅವನು ಸಾಧಾರಣ ಡ್ರಗ್ ಟ್ರಾಫಿಕರ್ ಅಲ್ಲ, ಜಗತ್ತಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬ. ಸುಮಾರು 1980 ಅವನ್ ಸಾಮ್ರಾಜ್ಯನ ಯಾರು ಮುಟ್ಟಕ್ಕಾಗದೇ ಇರೋ ಅಷ್ಟು ಎತ್ತರಕ್ಕೆ ಬೆಳೆಸ್ಬಿಟ್ಟಿರ್ತಾನೆ. ಪ್ರತಿ ವರ್ಷ ಅವನು 106 ಮಿಲಿಯನ್ ಡಾಲರ್ಸ್ಗಳನ್ನ ದುಡಿತಾ ಇದ್ದ. ಎಷ್ಟು ದುಡ್ಡು ಬರ್ತಾ ಇತ್ತು ಅಂದ್ರೆ ಅದನ್ನ ಎಣ್ಸಕ್ಕಾಗ್ದಿರ ಅದನ್ನ ತೂಕ ಮಾಡ್ತಾ ಇದ್ರು. ಸಾವಿರಾರು ಡಾಲರ್ ಬರೀ ರಬ್ಬರ್ ಬ್ಯಾಂಡ್ಸ್ಗೋಸ್ಕರನೇ ಖರ್ಚು ಮಾಡ್ತಾ ಇದ್ರು. ಹಂಗೆ ಲಕ್ಷಾಂತರ ಡಾಲರ್ ಬರೀ ಇಲಿಗಳು ಕಚ್ಚಿ ಹಂಗೆ ತೇವಾಂಶದಿಂದಾನೇ ಹಾಳಾಗಿದೆ. ಬಟ್ ಪಾಬ್ಲೋ ಇದು ಯಾವ್ದಕ್ಕೂ ಕೇರ್ ಮಾಡ್ತಾ ಇರ್ಲಿಲ್ಲ, ಯಾಕಂದ್ರೆ ಅವನಿಗೆ ಪ್ರತಿ ಸೆಕೆಂಡ್ ದುಡ್ಡು ಬರೋದು. ಅವನ ಆಸ್ತಿ ಸುಮಾರು 25 ಬಿಲಿಯನ್ ಡಾಲರ್ಸ್ ತನಕ ತಲುಪಿತ್ತು. ಬರೀ ಇಷ್ಟೇ ಇಲ್ಲ, ಅವನು ಜಗತ್ತಲ್ಲೇ 7ನೇ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ದ. ಅವನ್ ದುಡ್ಡನ್ನ ನೀರ್ ತರ ಖರ್ಚು ಮಾಡ್ತಾ ಇದ್ದ. ಅಂದ್ರೆ ಪ್ರೈವೇಟ್ ಪ್ಲೇನ್ಸ್ಗೆ, ಲಕ್ಸುರಿ ಕಾರ್ಸ್ಗೆ, ಹೆಲಿಕಾಪ್ಟರ್ಸ್ಗೆ, ಮ್ಯಾನ್ಷನ್ಸ್ಗೆ. ಬಟ್ ಅವನ ಹತ್ರ ಇದ್ದಿದ್ದ ಅಷ್ಟು ಆಸ್ತಿಲಿ ಅವನಿಗೆ ಇಷ್ಟವಾಗಿರೋ ಒಂದು ಆಸ್ತಿ ಇತ್ತು, ಹಸಿಂಡಾ ನ್ಯಾಪೋಲಿಸ್. 1000 ಎಕರೆ ಭೂಮಿ ಮೇಲೆ ಕಟ್ಟಿರುವಂತ ಈ ಭವ್ಯವಾಗಿರೋ ಎಸ್ಟೇಟ್. ಅದ್ರೊಳಗಡೆ ಸ್ವಿಮ್ಮಿಂಗ್ ಪೂಲ್ಸ್ ಇತ್ತು, ಆರ್ಟಿಫಿಷಿಯಲ್ ಲೇಕ್ಸ್ ಇತ್ತು, ಸಾಕರ್ ಫೀಲ್ಡ್ ಇತ್ತು, ಪ್ರೈವೇಟ್ ಏರ್ಪೋರ್ಟ್ಸ್ ಕೂಡ ಇತ್ತು. ಹಾಗೆ ಅವಂದೇ ಆಗಿರುವಂತ ಪ್ರೈವೇಟ್ ಝೂ. ಆ ಝೂ ಒಳಗಡೆ ಆನೆಗಳು, ಝೀಬ್ರಾ, ಒಂಟೆ, ಹಿಪ್ಪೋಸ್, ಹಾಗೆ ಒಂದಷ್ಟು ಅಪರೂಪದ ಪ್ರಾಣಿಗಳು ಸಹ ಇತ್ತು. ಅವನ ಪ್ರಾಣಿಗಳನ್ನ ಬೇರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಸ್ಕೊಂಡಿದ್ದ. ಸೊ ಈಗ ಪಾಬ್ಲೋಗೆ ಇಂಪಾಸಿಬಲ್ ಅನ್ನೋದೇನೂ ಇಲ್ಲ, ಎಲ್ಲ ಇದೆ ಅವನ ಹತ್ರ. ಫೇಮ್, ಭಯ, ಇನ್ಫ್ಲೂಯೆನ್ಸ್ ಎಲ್ಲ ಇದೆ. ಬಟ್ ಇಷ್ಟೆಲ್ಲ ಇದ್ರೂ ಅವನಿಗೆ ಇನ್ನೂ ಏನೋ ಬೇಕಾಗಿರುತ್ತೆ, ದುಡ್ಡಿಂದ ಸಿಗದೇ ಇರೋ ಮಜಾ, ಪೊಲಿಟಿಕಲ್ ಪವರ್. ಆ ಡಿಸಿಷನ್ ಅವನ್ ಇಡೀ ಲೈಫ್ನೇ ಚೇಂಜ್ ಮಾಡ್ಬಿಡ್ತು. ಈಗ ಪಾಬ್ಲೋ ಎಸ್ಕೋಬಾರ್ ರಾಜಕೀಯ ಶಕ್ತಿಗೆ ಸೇರ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಬಟ್ ಶುರು ಮಾಡ್ಬೇಕಂದ್ರೆ ನಾನು ನಿಮ್ಗೊಂದು ವಿಷಯ ಹೇಳಿದ್ದೆ, ಚಿಕ್ಕ ವಯಸ್ಸಲ್ಲಿ ಅವನಿಗೆ ಒಂದು ಕನ್ಸಿತ್ತು, ಒಂದು ಲಾಯರ್ ಆಗ್ಬೇಕು, ಇಲ್ಲ ಅಂದ್ರೆ ಪಾಲಿಟಿಷಿಯನ್ ಆಗ್ಬೇಕು ಅಂತ. ಸೊ ಈಗ ಅವನ ಹತ್ರ ದುಡ್ಡಿದೆ, ಅವನು ಪಾಲಿಟಿಷಿಯನ್ ಆಗ್ಬೋದು. ಈಗ ಅವನು ಎಲ್ಲಾ ಬಡ ಜನರಿಗೆ ಸಹಾಯ ಮಾಡಕ್ಕೆ ಶುರು ಮಾಡ್ತಾನೆ. ಬಡವರಿಗೆ ಮನೆ ಕಟ್ಕೊಡ್ತಾನೆ, ಸ್ಕೂಲ್ಗಳು ಕಟ್ಕೊಡ್ತಾನೆ, ಪಾರ್ಕ್ಸ್ ಗಳು ಕಟ್ಕೊಡ್ತಾನೆ, ಫುಟ್ಬಾಲ್ ಫೀಲ್ಡ್ಸ್ ಗಳು ಕಟ್ಕೊಡ್ತಾನೆ. ಸಾವಿರಾರು ಜನರು ಮನೆ ಕೊಡೋ ಡೊನೇಷನ್ ಇಂದ ನಡೀತಾ ಇರುತ್ತೆ. ಈಗ ಜನರು ಅವನನ್ನ ಹೀರೋ ಅಂತ ಕರೆಯಕ್ಕೆ ಶುರು ಮಾಡ್ತಾರೆ. ಹಂಗೆ ಅವನನ್ನ ರಾಬಿನ್ ಹುಡ್ ಗೂ ಕಂಪೇರ್ ಮಾಡ್ತಾರೆ, ಅಂದ್ರೆ ಬಡವರಿಗೆ ಹಣ ಕೊಡೋ ವ್ಯಕ್ತಿ ಅಂತ. ಬಟ್ ಇದರಿಂದ ಅವನ್ ದಂಧೆ ನಿಂತಿಲ್ಲ, ಇದರಿಂದ ಆ ದಂಧೆ ಚೆನ್ನಾಗೇ ನಡೀತಾ ಇದೆ. 1982 ಅವನು ರಾಜಕೀಯಕ್ಕೆ ಎಂಟರ್ ಆಗ್ತಾನೆ. ಶಾಕಿಂಗ್ ಪಾರ್ಟ್ ಏನಂದ್ರೆ ಅವನ್ ಮೆಂಬರ್ ಆಫ್ ಕೊಲಂಬಿಯನ್ ಪಾರ್ಲಿಮೆಂಟ್ ಗೂ ಸೇರ್ಕೊಂತಾನೆ. ಪೂರ್ತಿ ಜಗತ್ತೇ ಬೆಚ್ಚಿಬಿದೋಯ್ತು. ಜಗತ್ತಲ್ಲೇ ಅತಿ ದೊಡ್ಡ ಕ್ರಿಮಿನಲ್ಸ್ ಗಳಲ್ಲಿ ಒಬ್ಬ, ಈಗ ಸರ್ಕಾರದ ಒಂದು ಭಾಗ. ಬಟ್ ಪಾಬ್ಲೋಗೆ ಇಷ್ಟೇ ಸಾಕಾಗ್ತಾ ಇರಲ್ಲ, ಅವನ ಆಸೆ ಇನ್ನೂ ಹೆಚ್ಚುತ್ತಾನೆ ಹೋಗ್ತಾ ಇರುತ್ತೆ. ಈಗ ಅವನ್ ಕನ್ಸು ಬರೀ ಪಾಲಿಟಿಷಿಯನ್ ಆಗ್ಬೇಕಂತ ಅಲ್ಲ, ಪ್ರೆಸಿಡೆಂಟ್ ಆಗ್ಬೇಕು ಅಂತ. ಬಟ್ ಅವನ್ ಪಾಸ್ಟ್ ಅವನನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಇತ್ತು. ಇವಾಗೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಬರೋದು, ಗವರ್ಮೆಂಟ್ ಅಫಿಷಿಯಲ್ಸ್ ಅವನನ್ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಶುರು ಮಾಡ್ತಾರೆ.
ಮಾಡ್ತಾರೆ, ಹಳೆಯ ಕ್ರಿಮಿನಲ್ ರೆಕಾರ್ಡ್ಸ್ ಗಳನ್ನೆಲ್ಲ ತರ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಹೇಗೆ ಒಬ್ಬ ಸಾಧಾರಣ ಪಾಲಿಟಿಷಿಯನ್ ಹತ್ರ ಇಷ್ಟೊಂದು ದುಡ್ಡು ಬಂತು ಅಂತ ಕೇಳ್ತಾರೆ. ಜರ್ನಲಿಸ್ಟ್ ಗಳು ಅವನ್ ಸತ್ಯನ ಎಕ್ಸ್ಪೋಸ್ ಮಾಡ್ತಾರೆ. ಅವನ್ ಏನೇನ್ ಮಾಡ್ದ, ಏನೇನ್ ಮಾಡಿದಾನೆ ಅನ್ನೋ ಎಲ್ಲಾ ವಿಷಯನೂ ಎಕ್ಸ್ಪೋಸ್ ಆಗುತ್ತೆ. ಅವನ್ ಸೀಕ್ರೆಟ್ಸ್ ಗಳೆಲ್ಲ ಬೆಳಕಿಗೆ ಬಂದ್ಮೇಲೆ ಅವನ್ ಪೊಲಿಟಿಕಲ್ ಪವರ್ ಅಲ್ಲೇ ನಿಂತೋಯ್ತು. ಪಾಬ್ಲೋ ಎಸ್ಕೋಬಾರ್ಗೆ ಅವಮಾನ. ಅವನಿಗೆ ಆಗಿರೋ ಅವಮಾನನ ತಡ್ಕೊಳಕ್ ಆಗ್ದಿರಾ ಅವನು ರಿವೆಂಜ್ ತಗೊಳಕ್ಕೆ ಶುರು ಮಾಡ್ತಾನೆ. ಸೊ ಹೀಗೆ ಕೊಲಂಬಿಯಾ ಇತಿಹಾಸದಲ್ಲಿ ಅತ್ಯಂತ ಭಯಾನಕ ರಕ್ತಪಾತ ಶುರು ಆಗುತ್ತೆ. ಹೀಗೆ ಪಾಬ್ಲೋ ಎಸ್ಕೋಬಾರ್ ಮಾಡಿದ ಅಷ್ಟು ವಿಷಯನೂ ಬೆಳಕಿಗೆ ಬರುತ್ತೆ. ಅವನ್ ಪೊಲಿಟಿಕಲ್ ಶಕ್ತಿನ ಕಳ್ಕೊಂತಾನೆ. ಬಟ್ ಅವನ ಹತ್ರ ಇನ್ನೂ ಭಯಾನಕ ಶಕ್ತಿ ಇತ್ತು, ದುಡ್ಡು, ಶಕ್ತಿ, ಲಾಯಲ್ ಕಿಲ್ಲರ್ ಗಳ ಆರ್ಮಿ ಇತ್ತು. ಬಟ್ ಅದೇ ಟೈಮಲ್ಲಿ ಕೊಲಂಬಿಯನ್ ಗವರ್ಮೆಂಟ್ ಒಂದು ಡಿಸಿಷನ್ ತಗೊಂತಾರೆ, ಅಂದ್ರೆ ಡ್ರಗ್ ಮಾಫಿಯಾಗಳಿಗೆ ಶಿಕ್ಷೆ ಕೊಡ್ಬೇಕು ಅಂತ. ಪಾಬ್ಲೋಗೆ ಇದು ಒಪ್ಕೊಳ್ಳಕ್ಕೆ ಆಗದಿರೋ ಅಂತ ವಿಷಯ, ಯಾಕಂದ್ರೆ ಅವನ್ ಸಾವುಕಿನ ಅಮೆರಿಕನ್ ಜೈಲ್ ಅಂದ್ರೆ ಅವನ್ಗೆ ತುಂಬಾ ಭಯ. ಅದಕ್ಕೆ ಅವನು ವಾರ್ ಡಿಕ್ಲೇರ್ ಮಾಡ್ತಾನೆ, ಮಾಫಿಯಾ ವಿರುದ್ಧ ಅಲ್ಲ, ದೇಶದ ವಿರುದ್ಧ. ಸೊ ಎಲ್ಲಾ ಜಡ್ಜ್ ಗಳಿಗೆ ಬೆದರಿಕೆ ಹಾಕಕ್ಕೆ ಶುರು ಮಾಡ್ತಾನೆ. ಪೊಲೀಸ್ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾನೆ, ಜರ್ನಲಿಸ್ಟ್ ಗಳನ್ನ ಕೂಡ ಸಾಯಿಸ್ತಾನೆ. ಪೊಲಿಟಿಷಿಯನ್ಸ್ ಭಯದಲ್ಲೇ ಬದುಕಬೇಕು ಹಂಗ್ ಮಾಡ್ತಾನೆ. ಅದಕ್ಕೆ ಈಗ್ಲೂ ಕೂಡ ಆ ಪಾಬ್ಲೋ ಮೆಸೇಜ್ ಫೇಮಸ್ ಆಗೇ ಇರೋದು, ಪ್ಲಾಟಾ ಓ ಪೋಮೋ, ಸಿಲ್ವರ್ ಆರ್ ಲೆಡ್. ಅಂದ್ರೆ ಇವನ್ ಕೊಡೋ ಲಂಚ ತಗೊಂಡು ಅವನ್ಗೋಸ್ಕರ ಕೆಲಸ ಮಾಡ್ತೀರಾ, ಇಲ್ಲ ಅವನ್ ಕೊಡೋ ಸಾವನ್ನ ಅನುಭವಿಸ್ತೀರಾ ಅಂತ. ಸುಮಾರು ಜನ ಅವ್ನ್ ಕೊಡೋ ಲಂಚನ ಈಸ್ಕೊಂತಾರೆ, ಇನ್ ಸ್ವಲ್ಪ ಜನ ಈಸ್ಕೊಳಲ್ಲ. ಅವ್ರ ಕತೆ ಏನಾಯ್ತು ಅಂತ ನೀವೇ ಯೋಚನೆ ಮಾಡಿ. ಕೊಲಂಬಿಯಾ ಪೂರ್ತಿ ಬಾಂಬ್ಗಳೇ, ಜನರು ಅಲ್ಲಿರೋದು ಸೇಫ್ ಅಲ್ಲ ಅಂತಾನು ಗೊತ್ತಾಯ್ತು. ಅವ್ನ್ ಟಾರ್ಗೆಟ್ ಆಗಿದ್ದೆ ಗವರ್ಮೆಂಟ್ ಬಿಲ್ಡಿಂಗ್ಸ್ ಮೇಲೆ. ಇಷ್ಟೊಂದೆಲ್ಲ ಹಿಂಸಾಚಾರ ನಡೀತಾ ಇದ್ರು, ಪಾಬ್ಲೋ ಸ್ವತಂತ್ರವಾಗಿ ಬದುಕ್ತಾ ಇದ್ದ. ಅವನ್ ದುಡ್ಡೇ ಅವನ್ಗೆ ಪ್ರೊಟೆಕ್ಷನ್. ಬಟ್ ಇವಾಗ್ಲೇ ಮೋಸ್ಟ್ ಡೇಂಜರಸ್ ಪಾರ್ಟ್ ಬರೋದು. ಪಾಬ್ಲೋ ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಟೆರರ್ ಕ್ಯಾಂಪೇನ್ ನ ಲಾಂಚ್ ಮಾಡ್ತಾನೆ 1989. ಪಾಬ್ಲೋ ಎಸ್ಕೋಬಾರ್ ಇವಾಗ ಸಾಧಾರಣ ಡ್ರಗ್ ಲಾರ್ಡ್ ಅಲ್ಲ, ಅವನು ಕೊಲಂಬಿಯಾದಲ್ಲೇ ಮೋಸ್ಟ್ ವಾಂಟೆಡ್. ಬಟ್ ಇವಾಗ್ಲೇ ಅವನು ಯಾರು ಅನ್ಕೊಂಡಿರೋ ಲೈನ್ ಅನ್ನ ಕ್ರಾಸ್ ಮಾಡ್ತಾನೆ. 1989 ಅವಿಯಾಂಕಾ ಫ್ಲೈಟ್ 203 ಬೊಗೋಟಾ ಇಂದ ಟೇಕ್ ಆಫ್ ಆಗಿರುತ್ತೆ. ಎಲ್ಲಾನು ನಾರ್ಮಲ್ ಆಗೇ ಇರುತ್ತೆ. ಬಟ್ ಸಡನ್ ಆಗಿ ಆ ಏರ್ ಕ್ರಾಫ್ಟ್ ಒಳಗಡೆಯಿಂದ ಬಾಂಬ್ ಎಕ್ಸ್ಪ್ಲೋಡ್ ಆಗುತ್ತೆ, ಪ್ಲೇನ್ ಕ್ರಾಶ್ ಆಗುತ್ತೆ. ಆ ಪ್ಲೇನ್ ಅಲ್ಲಿರೋ ಅಷ್ಟು ಜನರು ಸಾವನ್ನಪ್ತಾರೆ. ಬಟ್ ಅವನ್ ಟಾರ್ಗೆಟ್ ಸಾಮಾನ್ಯ ಜನರಲ್ಲ, ಒಬ್ಬ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್, ಅಂದ್ರೆ ಅಧ್ಯಕ್ಷೀಯ ಅಭ್ಯರ್ಥಿ. ಬಟ್ ಶಾಕಿಂಗ್ ಪಾರ್ಟ್ ಏನಂದ್ರೆ ಅವತ್ತು ಆ ಪ್ಲೇನ್ ಅಲ್ಲಿ ಆ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಇರ್ಲಿಲ್ಲ. ಅದಕ್ಕೆ ಸಾಮಾನ್ಯ ಅಮಾಯಕ ಜನರು ಸಾವನ್ನಪ್ತಾರೆ. ಬಟ್ ಅವನು ಅಲ್ಲಿಗೆ ನಿಲ್ಲಿಸ್ಲಿಲ್ಲ. ಇನ್ನೊಬ್ಬ ಅಧ್ಯಕ್ಷೀಯ ಅಭ್ಯರ್ಥಿ ಲೂಯಿಸ್ ಕಾರ್ಲೋಸ್ ಗ್ಯಾಲನ್, ಅವನನ್ನ ಪಬ್ಲಿಕ್ ಇವೆಂಟ್ ಅಲ್ಲೇ ಸಾಯಿಸ್ತಾರೆ. ಯಾಕಂದ್ರೆ ಪಾಬ್ಲೋ ಎಸ್ಕೋಬಾರ್ನ ಈ ಗ್ಯಾಲನ್ ಡೈರೆಕ್ಟ್ ಆಗಿ ಅಪೋಸ್ ಮಾಡ್ತಾ ಇದ್ದ. ಅದಕ್ಕೆ ಅವನ್ನ ಪಬ್ಲಿಕ್ ಇವೆಂಟ್ ಅಲ್ಲೇ ಹೊಡೆದಾಕ್ತಾರೆ. ಸೊ ಈಗ ನಿಮ್ಗನ್ನಿಸ್ಬೋದು ಪಾಬ್ಲೋ ಎಸ್ಕೋಬಾರ್ನ ಯಾರು ಮುಟ್ಟಕ್ಕೆ ಆಗಲ್ಲ, ಅವನು ಅನ್ಸ್ಟಾಪಬಲ್ ಅಂತ. ಬಟ್ ಬಿಹೈಂಡ್ ದ ಸೀನ್ಸ್ ಅಲ್ಲಿ ಬೇರೆ ವಿಷಯನೇ ನಡೀತಾ ಇರುತ್ತೆ. ಅವನ್ ಸಾಮ್ರಾಜ್ಯ ಮುರಿತಾ ಬರ್ತಾ ಇರುತ್ತೆ. ಗವರ್ಮೆಂಟ್, ಪೊಲೀಸು, DEA ಹಾಗೆ ಅವನ್ ಸಪೋರ್ಟರ್ಸ್ ಕೂಡ ಅವನನ್ನ ಹುಡುಕ್ತಾ ಇರ್ತಾರೆ. ಪಾಬ್ಲೋ ಇತಿಹಾಸದಲ್ಲೇ ಮೊದಲನೇ ಬಾರಿ ಅವನ್ ಕಂಟ್ರೋಲ್ ನ ಕಳ್ಕೊಳ್ಳೋದು. ಅದಾದ್ಮೇಲೆ ಅವನು ಯಾರಿಗೂ ಕಾಣಿಸ್ದಿರೋ ತರ ಬಚ್ಚಿಟ್ಕೊಂಡ್ಬಿಟ್ಟಿರ್ತಾನೆ. 1990 ಪಾಬ್ಲೋ ಎಸ್ಕೋಬಾರ್ನ ಸರೌಂಡ್ ಮಾಡ್ಬಿಡ್ತಾರೆ, ಅಂದ್ರೆ ಸುತ್ತುವರಿಸ್ಬಿಡ್ತಾರೆ. ಕೊಲಂಬಿಯನ್ ಗವರ್ಮೆಂಟ್ಗೂ ಇವನೇ ಬೇಕಾಗಿರುತ್ತೆ, US ಗವರ್ಮೆಂಟ್ಗೂ ಇವನೇ ಬೇಕಾಗಿರುತ್ತೆ, ಅವನ್ ಎನಿಮೀಸ್ ಗಳಿಗೂ ಇವನೇ ಬೇಕಾಗಿರುತ್ತೆ. ಫಸ್ಟ್ ಟೈಮ್ ಪಾಬ್ಲೋಗೆ ಯಾವ್ದು ಆಪ್ಷನ್ ಇರ್ಲಿಲ್ಲ. ಅದಕ್ಕೆ ಅವನು ಯಾರು ನಂಬಕ್ಕೆ ಆಗದಿರೋ ಒಂದು ಆಫರ್ ನ ಕೊಡ್ತಾನೆ. ಅವನು ಸರೆಂಡರ್ ಆಗ್ತೀನಿ ಅಂತಾನೆ. ಬಟ್ ಒಂದು ಕಂಡೀಷನ್ ಮೇಲೆ, ಅವನು ತನ್ನದೇ ಆಗಿರೋ ಜೈಲಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಹಂಗೆ ಅಲ್ಲಿ ಇರ್ಬೇಕಾಗಿರೋ ಗಾರ್ಡ್ಸ್ ಕೂಡ ಅವನ್ ಕಡೆ ಆಗಿರೋರೇ ಆಗಿರ್ಬೇಕು ಅಂತ ಹೇಳ್ತಾನೆ. ಆಶ್ಚರ್ಯ ಪಡಿಸೋದೇನಂದ್ರೆ ಗವರ್ಮೆಂಟ್ ಅದನ್ನ ಒಪ್ಕೊಳ್ಳುತ್ತೆ. 1991 ಪಾಬ್ಲೋ ಎಸ್ಕೋಬಾರ್ ಜೈಲ್ಗೆ ಹೋಗ್ತಾನೆ. ಬಟ್ ಅದ್ ಯಾವ್ದೋ ಆರ್ಡಿನರಿ ಜೈಲ್ ಆಗಿರಲ್ಲ, ಒಂದು ಲಕ್ಸುರಿ ರೆಸಾರ್ಟ್ ತರ ಇರುತ್ತೆ. ಅದ್ರ ಹೆಸರೇ ಲಾ ಕ್ಯಾಥೆಡ್ರಲ್. ಅದ್ರೊಳಗಡೆ ಕಂಫರ್ಟೇಬಲ್ ರೂಮ್ ಇರುತ್ತೆ, ಟಿವಿ ಇರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ, ಬಾರ್ ಇರುತ್ತೆ, ಹಾಗೆ ಫುಟ್ಬಾಲ್ ಫೀಲ್ಡ್ ಕೂಡ ಇರುತ್ತೆ. ಅದ್ರ ಜೊತೆ ಇವನನ್ನ ನೋಡಕ್ಕೆ ಸೆಲೆಬ್ರಿಟೀಸ್ ಬರ್ತಾ ಇದ್ರು, ಫ್ರೆಂಡ್ಸ್ ಬರ್ತಾ ಇದ್ರು, ಹಾಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಬರ್ತಾ ಇದ್ರು. ಬರೀ ಹೆಸರಿಗಷ್ಟೇ ಅವ್ನ್ ಕೈದಿ ಆಗಿದ್ದ. ಆಚೆ ಇತ್ಕೊಂಡು ಏನೇನ್ ಕೆಲಸ ಮಾಡ್ತಾ ಇದ್ನೋ ಅದನ್ನೆಲ್ಲ ಒಳಗಡೆ ಇಟ್ಕೊಂಡೆ ಮಾಡ್ತಾ ಇದ್ದ. ದುಡ್ಡು ಮತ್ತೆ ನೀರ್ ತರ ಹರಿತಾ ಇತ್ತು. ಬಟ್ ಕೊನೆಗೆ ಸರ್ಕಾರ ತಾನ್ ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡ್ರು. ಪಾಬ್ಲೋ ಎಸ್ಕೋಬಾರ್ನ ನಿಜವಾದ ಜೈಲ್ಗೆ ಶಿಫ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬಟ್ ಪಾಬ್ಲೋ ಸ್ಪೈಸ್ ಅಂದ್ರೆ ಗುಪ್ತಚರರು ಎಲ್ಲಾ ಕಡೆ ಇದ್ರು. ಅಥಾರಿಟೀಸ್ ಅವನ ಹತ್ರ ಬರೋ ಅಷ್ಟರಲ್ಲಿ ವಿಷಯ ಅವನ ಕಿವಿಗೆ ತಲುಪಿತ್ತು. ಅದಕ್ಕೆ ಅವನು ಪ್ಲಾನ್ ಮಾಡ್ಕೊಳಕ್ಕೆ ಶುರು ಮಾಡ್ದ. ಅಥಾರಿಟೀಸ್ ಇನ್ನೇನ್ ಬರ್ಬೇಕಂದ್ರೆ ಅವನು ಆ ಜೈಲಿಂದ ಎಸ್ಕೇಪ್ ಆಗ್ತಾನೆ. ವರ್ಲ್ಡ್ಸ್ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಎಸ್ಕೇಪ್ ಆಗ್ತಾನೆ. ಬಟ್ ಗವರ್ಮೆಂಟ್ಗೆ ಒಂದೇ ಗುರಿ, ಪಾಬ್ಲೋ ಎಸ್ಕೋಬಾರ್ನ ಹುಡುಕಿ ಅವನ ಸಾಮ್ರಾಜ್ಯನ ನಾಶ ಮಾಡ್ಬೇಕು ಅಂತ. ಈಗ ಪಾಬ್ಲೋ ಎಸ್ಕೋಬಾರ್ ಜೈಲಿಂದ ಎಸ್ಕೇಪ್ ಆದ. ಎಲ್ಲರೂ ಅವನ್ನ ಹುಡುಕ್ತಾ ಇದ್ದಾರೆ. ಈ ಎಲ್ಲಾ ವಿಷಯದ ಜೊತೆ ಒಂದು ಹೊಸ ಗ್ರೂಪ್ ಕೂಡ ಕಾಣಿಸ್ಕೊಳ್ಳುತ್ತೆ, ಲಾಸ್ ಪೇಪೆಸ್ ಅಂತ. ಈ ಗ್ರೂಪ್ ಅಲ್ಲಿ ಪಾಬ್ಲೋಗಳ ಹಳೆ ಎನಿಮಿಗಳು, ಅವನ್ ಸಾಯಿಸಿರೋ ಫ್ಯಾಮಿಲೀಸ್ ಗಳು, ಹಾಗೆ ಅವನ್ ಹಳೆ ಸಪೋರ್ಟರ್ಸ್ ಗಳು, ಹಾಗೆ ಎದುರಾಳಿ ಅಪರಾಧಿಗಳು ಕೂಡ ಇದ್ರು. ಒಬ್ಬೊಬ್ಬರಾಗೆ ಪಾಬ್ಲೋ ಕಡೆಯವರು ಕಾಣೆ ಆಗ್ತಾ ಬರ್ತಾ ಇದ್ರು. ಅವನ್ ಸಾಮ್ರಾಜ್ಯ ಕೂಡ ಕುಸಿತಾ ಬರ್ತಾ ಇತ್ತು. ಒಂದು ಕಾಲದಲ್ಲಿ ಬಿಲಿಯನ್ಸ್ ಆಫ್ ಡಾಲರ್ಸ್ ನ ಕಂಟ್ರೋಲ್ ಮಾಡ್ತಾ ಇದ್ದ ವ್ಯಕ್ತಿ ಈಗ ಮನೆಯಿಂದ ಮನೆಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ ಅವನ್ ಬದುಕಕ್ಕೋಸ್ಕರ. ಸುಮಾರು
1 ವರ್ಷಕ್ಕಿಂತ ಹೆಚ್ಚು ಕಾಲ ಅವನು ಯಾರ ಕೈಗೂ ಸಿಗಲ್ಲ. ಬಟ್ ಒಂದು ದಿನ ಅವನು ಒಂದು ಕಾಸ್ಟ್ಲಿ ಮಿಸ್ಟೇಕ್ ನ ಮಾಡ್ತಾನೆ. ಡಿಸೆಂಬರ್ 1, 1993 ಪಾಬ್ಲೋ ಎಸ್ಕೋಬಾರ್ ತನ್ನ 44ನೇ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರ್ತಾನೆ. ಆ ದಿನ ಸುಮಾರು ಗಂಟೆಗಳ ಕಾಲ ಅವನು ಕಾಲ್ ಅಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಮಾತಾಡ್ತಾ ಇರ್ತಾನೆ. ಬಟ್ ಅವನು ಗೊತ್ತಿರ್ಲಿಲ್ಲ ಅಥಾರಿಟೀಸ್ ಗಳು ಅವನ್ ಕಾಲ್ ನ ಟ್ರೇಸ್ ಮಾಡ್ತಾ ಇದಾರೆ ಅಂತ. ಸೊ ಫೈನಲಿ ಅವನ್ ಲೊಕೇಶನ್ ರಿವೀಲ್ ಆಯ್ತು. ಅವನ್ ಬಚ್ಚಿಟ್ಕೊಂಡಿದ್ದ ಜಾಗದಲ್ಲಿ ಪೂರ್ತಿ ಆರ್ಮ್ಡ್ ಫೋರ್ಸ್ ಸುತ್ತಕೊಂಡ್ರು. ಪಾಬ್ಲೋ ಎಸ್ಕೋಬಾರ್ ಅಲ್ಲಿಗೆ ಸರೆಂಡರ್ ಆಗ್ಲಿಲ್ಲ. ಅವನು ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಎಗರಕ್ಕೆ ತೀರ್ಮಾನ ಮಾಡ್ತಾನೆ. ಬಟ್ ಅವನಿಗೆ ಎಸ್ಕೇಪ್ ಆಗಕ್ಕೆ ಯಾವುದೇ ಚಾನ್ಸ್ ಕೂಡ ಇರಲ್ಲ. ಸುತ್ತಲೂ ಆರ್ಮ್ಡ್ ಫೋರ್ಸಸ್. ಆಗ ಎಲ್ಲಾ ಕಡೆನೂ ಗನ್ ಸೌಂಡ್, ಎಲ್ರೂ ಶೂಟ್ ಮಾಡ್ತಾರೆ. ಅವತ್ತಿಗೆ ಕೊಕೇನ್ ಗಳ ರಾಜ ಪಾಬ್ಲೋ ಎಸ್ಕೋಬಾರ್ ಸಾವನ್ನಪ್ತಾನೆ. ಬಟ್ ಶಾಕಿಂಗ್ ಪಾರ್ಟ್ ಏನಂದ್ರೆ ಅವನ ಅಂತ್ಯಕ್ರಿಯೆ ಮಾಡ್ಬೇಕಂದ್ರೆ ಸುಮಾರು ಜನ ಬರ್ತಾರೆ, ಸುಮಾರು ಜನ ಅಳ್ತಾರೆ ಕೂಡ. ಯಾಕಂದ್ರೆ ಇವನು ಪಾಲಿಟಿಷಿಯನ್ ಆಗ್ಬೇಕಂದ್ರೆ ಬಡ ಜನರಿಗೆ ಸಹಾಯ ಮಾಡಿರ್ತಾನೆ. ಅದಕ್ಕೋಸ್ಕರ ಅವ್ರ ದೃಷ್ಟಿಲಿ ಇವನು ಹೀರೋ ಅಂತ. ಸೊ ಅದಕ್ಕೆ ಸುಮಾರು ಜನ ಅಳ್ತಾರೆ. ಬಟ್ ಸ್ಟಿಲ್ ಒನ್ ಆಫ್ ದಿ ರಿಚೆಸ್ಟ್ ಕ್ರಿಮಿನಲ್ ಇನ್ ದ ವರ್ಲ್ಡ್ ಅವನು ವಿಧಿಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಆಗ್ಲಿಲ್ಲ. ಇದನ್ನ ಬಿಟ್ಟು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಜನ ಕಾಯ್ತಾ ಇರ್ತಾರೆ, ನಾನು ಕಾಯ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.